ಕಾಂತಿ, ಅಡುಗೆ ಮನೆ ಕೆಲಸ ಎಲ್ಲ ನಾನು ನೋಡ್ಕೊಳ್ತೀನಿ. ನಾ ಕೇಳಿದಾಗ ಏನಾದರೂ ಸಹಾಯ ಮಾಡಿಕೊಟ್ರೆ ಅದು ಸಾಕಮ್ಮ. ಮುಖ್ಯವಾದ ಕೆಲಸನೇ ಮರ್ತುಬಿಟ್ಟೆ. ದಿನ ಮಧ್ಯಾಹ್ನ 12:30 ಡಬ್ಬದಲ್ಲಿ ನಿಮ್ಮ ಬಾಸ್ಗೆ ಆಫೀಸ್ ಊಟ ತೊಗೊಂಡು ಹೋಗ್ಕೊಡ್ಬೇಕು. ಹೇಗಾದರೂ ಮಾಡಿ ನೀನು ಸಿಕ್ಕಾಕ್ಸಿ 1 ವರ್ಷ ನೀನು ಜೈಲಲ್ಲಿ ಕೊಳಿಬೇಕು. ಹಾಗೆ ಮಾಡೇ ಮಾಡ್ತೀನಿ. ಐಶ್ವರ್ಯ, ನಿಂಗೊಂದು ವಿಷಯ ಗೊತ್ತಾ? ಕೇಳಿದ್ರೆ ನೀನಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀಯ. ಅದೇ ನಿನ್ನೆ ರಾತ್ರಿ ನಾನು ನಿಂಗೆ ಹೇಳಿದೆ ಗೊತ್ತಾ, ನಾನು ಯಾರನ್ನು ನೋಡಿದೆ ಅಂತ. ಅದು ಬೇರೆ ಯಾರೂ ಅಲ್ಲ ಐಶ್ವರ್ಯ. ಮೆತ್ತಗೆ ಮೆತ್ತಗೆ ಐಶ್ವರ್ಯ, ಮೆತ್ತಗೆ. ಮೇಲ್ ನೋಡು, ಮೇಲ್ ನೋಡು. ಮೆತ್ತಗೆ. ಇಲ್ಲಿ ಕುಡಿಲಿ ಇದನ್ನ. ಪರವಾಗಿಲ್ಲ, ಕುಡಿತೀನಿ. ಜಾಸ್ತಿ ಮಾತಾಡಿದ್ರೆ ಕೆಮ್ಮು ಜಾಸ್ತಿ ಆಗುತ್ತೆ, ರಾತ್ರಿಗೆ ಜ್ವರನೂ ಜಾಸ್ತಿ ಆಗುತ್ತೆ. ಈಗ ನೀನು ಮಲ್ಕೊಂಡೆಷ್ಟು ಆಯ್ತಾ? ಹಾ, ಬೈ ಮಂಜು. ಈಕೆ ಹೆಸರು ಕಾಂತಿ ಅಂತ. ಕಾಂತಿ ನನಗೆ ಗೊತ್ತು ಸರ್. ಅದು ಹೇಗೆ ಮಂಜು? ಮುಂಚೆ ಈಕೆನ ಎಲ್ಲಾದ್ರೂ ನೋಡಿದ್ರೆ? ಆಗಲೇ ಮಂಜು ಬಂದಿದ್ರು ನೀರು ತಗೊಳಕ್ಕೆ ಅಂತ. ನಾನು ಕಾಂತಿ ಪರಿಚಯ ಮಾಡಿಸ್ದೆ. ಆಗ ಮಂಜು, ನೀನು ಸ್ವಲ್ಪ ಹಾಕಿಸ್ಕೊಳ್ಳಪ್ಪ. ಕಾಂತಿ ಬಡ್ಸಮ್ಮ. ಬೇಡ ಬೇಡಮ್ಮ. ಅಮ್ಮ, ಅದು ಐಶ್ವರ್ಯಂಗೆ ಹುಷಾರಿಲ್ಲ. ಹೌದಾ? ಅಯ್ಯೋ ಪಾಪ, ಅವಳಿಗೆ ಬೆಂಗಳೂರು ಹವ ಆಗ್ಬರ್ಲಿಲ್ವೇನೋ? ಇರ್ಬೇಕಮ್ಮ. ಮಾತ್ರೆ ಎಲ್ಲ ಕೊಟ್ಟು ಬಂದಿದ್ದೀನಿ, ತಗೊಳ್ಳೋದಕ್ಕೂ ಹೇಳಿದ್ದೀನಿ. ಅವಳಿಗೆ ಏನು ಬೇಕು ಅಂತ ಆಗಾಗ ನೋಡ್ಕೋಬೇಕಾಗುತ್ತೆ. ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ, ಎದ್ದು ಬರೋದಕ್ಕೂ ಆಗ್ತಿಲ್ಲ. ಸ್ವಲ್ಪ ಆಗಾಗ ಹೋಗಿ ಅವಳನ್ನ ವಿಚಾರಿಸ್ಕೋತಿರ್ತೀರಾ? ಅಯ್ಯೋ ಅಷ್ಟೇನಪ್ಪ, ಆಗ್ಲೇ ಹೇಳೋದಲ್ವಾ. ಹೆಂಡತಿ ಯಾರ್ದೋ ಮನೇಲಿ ಕೆಲಸದೊಳಗಿದ್ದಾಳೆ, ಗಂಡ ಅದೇ ಮನೆಯಲ್ಲಿ ಗೆಸ್ಟ್ ಆಗಿದ್ದಾನೆ. ಒಬ್ರನ್ನೊಬ್ರು ಮಾತಾಡ್ಸೋ ಹಾಗಿಲ್ಲ. ಅವಳು ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋ ಹಾಗೂ ಇಲ್ಲ. ನಾನು ಅವತ್ತೇ ಹೇಳಿದ್ನಲ್ಲ, ನಮ್ಮ ಸಂಬಂಧನ ಎಲ್ಲೂ ಹೇಳ್ಕೊಳ್ಳೋ ಹಾಗಿಲ್ಲ. ಸರಿ ಕಾಂತಿ, ಆದ್ರೆ ಐಶ್ವರ್ಯ ಊರಲ್ಲಿರ್ಬೇಕಾದ್ರೆ ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ಲು. ಅವಳು ನಿನ್ನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ಹಿಂಗೆ ಗೊತ್ತಲ್ವಾ? ನೀನಿಲ್ಲಿರೋ ವಿಷಯ ಐಶ್ವರ್ಯಕ್ಕೆ ಗೊತ್ತಿಲ್ಲ. ಹೋಗೊಂದ್ಸಲ ಅವಳನ್ನ ಮಾತಾಡ್ಸು, ಖುಷಿ ಪಡ್ತಾಳೆ. ಬೇಷ್ ಕಾಂತಿ, ತುಂಬಾನೇ ಒಳ್ಳೆ ಕೆಲಸ ಮಾಡ್ತಿದ್ಯಾ. ಹೀಗೆ ಮಾಡು, ಮಾಡ್ತೀನಿ. ಯಾಕೆ? ನೀನೀಗ ಗಂಜಿ ಕೊಡೋದಕ್ಕೋಸ್ಕರ ಕೆಲ್ಸದೊಳಗೆ ಐಶ್ವರ್ಯ ಮಂಜು ರೂಮಿಗೆ ಹೋಗ್ತೀಯ ಅಂತ ಇಟ್ಕೋ. ಅಲ್ಲಿ ಐಶ್ವರ್ಯ ನಿನ್ನ ನೋಡಿ ಅರೆ ಕಾಂತಿ ಅಕ್ಕ ಅಂತ ಸಂಭ್ರಮ ಪಡ್ತಾಳೆ. ಅವಳು ಅಷ್ಟಕ್ಕೆ ಸುಮ್ಮನಿರ್ತಾಳ? ನೀನು ನಮ್ ಜೊತೆನೇ ಇರ್ಬೇಕು ಅಂತ ಹಠ ಹಿಡಿತಾಳೆ. ಪುನಃ ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ ಅಂತಾನು ಹೇಳ್ತಾಳೆ. ಆಗ ತಾವೇನ್ ಮಾಡ್ತೀರಾ? ಸೀತಮ್ಮ, ಸೀತಮ್ಮ, ಮೇಲ್ಗಡೆ ಮಂಜುನಾಥ್ ಅವ್ರ ಹೆಂಡತಿ ಐಶ್ವರ್ಯ ಇದಾರಲ್ಲ, ಅವ್ರಿಗೆ ಹುಷಾರಿಲ್ವಂತೆ ಪಾಪ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಈ ಗಂಜಿನ ಅವ್ರಿಗೆ ಕೊಟ್ಟು ಬೇರೆ ಏನಾದ್ರು ಬೇಕಂತ ಕೇಳ್ಕೊಂಡ್ ಬರ್ತೀರಾ? ಆಯ್ತು ಕಾಂತಿ. ಬರೀ ಡೈಲಾಗ್ ಹೊಡಿತಾ ಪೋಸ್ಟ್ ಕೊಡೋದಷ್ಟೇ ನಿಮ್ ಕೈಲಾಗೋದು. ಮೋನಿಕಾ, ಕಾಂತಿನ ಬಿಡಲ್ಲ ಅಂತ ಹೇಳಿ ಹೇಳಿ ನೀವು ತಗ್ಲಾಕೊಂಡ್ರಿ, ಜೊತೆಗೆ ನಾನು ತಗ್ಲಾಕೊಂಡೆ. ಬೇಡ ಮೋನಿಕಾ, ನನ್ನನ್ನು ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನಾನು ಬಾಂಬ್ ಹಾಕಿದ್ರೆ ಅದ್ ಯಾವತ್ತೂ ಬ್ಲಾಸ್ಟ್ ಆಗದೆ ಮಿಸ್ ಆಗಿದ್ದೇ ಇಲ್ಲ. ಅವಳು ಹೇಗೋ ಮಿಸ್ ಆಗ್ಬಿಟ್ಲು. ನಾನು ಅವಳನ್ನ ಇಷ್ಟಕ್ಕೆ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ಸೂರ್ಯಕಾಂತಿ